ಇದು ಊಡ್ಗಿಯಿಂದ ಹಂಗನಳ್ಳಿಗೆ ಹೋಗ್ತಕ್ಕಂಥ ಮಾರ್ಗ. ಕೆಲವು 2 ತಿಂಗಳ ಹಿಂದ್ಗಡೆ ನಾನು ಕಳಪೆ ಮಟ್ಟ ಆಗಿದೆ ಅಂತೇಳಿ ವಿಡಿಯೋ ಮಾಡಿ ಹಾಕಿದ್ದೆವು ನಾವು ರಾಜಕಟ್ಟಿ ಅಣ್ಣವರು. ಅದು ಏನು ಇವತ್ತಿನ ವಿಷಯಪ್ಪ ಅಂತಂದ್ರೆ, ಕಾಂಟ್ರಾಕ್ಟರ್ಗೆ ನಾವು ಕೇಳಿದೆವು ಈ ತರ ಕಳಪೆ ಮಟ್ಟ ಆಗಿದೆ ಅಂದ್ರೆ ಅವರು ತಪ್ಪು ಒಪ್ಪಿಕೊಂಡು ಎಲ್ಲೆಲ್ಲಿ ಕಳಪೆ ಮಟ್ಟ ನಾವು ಡಾಂಬರೀಕರಣ ಕಿತ್ತಿ ತೋರಿಸಿವಿ ಅಲ್ಲೆಲ್ಲೆಲ್ಲ ಪ್ಯಾಚ್ ವರ್ಕ್ ಮಾಡ್ಯಾರ. ಈಗ ಅವ್ರು ಏನ್ ಹೇಳ್ತಾವ ಹಸಿ ಇತ್ತು ಕಿತ್ತೀರಿ, ಈಗೆಲ್ಲ ಸ್ಟ್ರಾಂಗ್ ಆಗ್ಯದ, ಕೆಲವು ದಿನಗಳು ಬಿಟ್ಟು ಬೇಕಾದ್ರೆ ನೀವು ನೋಡ್ರಿ ಈಗೆಲ್ಲ ಗಾಡಿಗಳು ಓಡಾಡ ಎಲ್ಲ ಸ್ಟ್ರಾಂಗ್ ಆಗಿರ್ತದ ಅಂತೇಳಿ ಹೇಳಿದ್ರು. ಅವ್ರಿಗೆ ನಾ ಹೇಳ್ತೀನಿ, ಅವ್ರು ಏನ್ ಹೇಳಿದ್ರು ಪರ್ ಕಿಲೋಮೀಟರ್ಗೆ 20 ಲಕ್ಷ ಅಂತ ಹೇಳ್ಯಾರ. 1 ಕಿಲೋಮೀಟರ್ಗೆ 20. ನಮ್ದು ಇರೋದು ಮಲ್ಕೆ ಸ್ಟೇಷನ್ ಇಂದ ಹುಡುಗಿಗೆ ಬರೀ 6 ಕಿಲೋಮೀಟರ್. ಹಾಗಾದ್ರೆ 1,20,00,000 ನೀವು ಕಾಮಗಾರಿಗೆ ಈಗ ಆಲ್ರೆಡಿ ಈಗ ಬಳಸಿರ ಅಂತ ಅರ್ಥ ಆಯ್ತು. ಇನ್ನು ಉಳಿದ ಅಮೌಂಟ್ 3,07,00,000 ಟೋಟಲಿ ಇದ್ರದ್ದು ಅನುದಾನ ಇನ್ನು ಯಾರ ಬೊಕ್ಕಸಿಗೆ ಹೋಗ್ಬಿತ್ತು? ಯಾಕೆ ಈ ತರ ಕಳಪೆ ಮಟ್ಟ ಮಾಡತ್ತೀರಿ? ಈಗ ಇದು ರೋಡ್ ಸ್ಟ್ರಾಂಗ್ ಇದೆನಾ ಅಥವಾ ವೀಕ್ ಇದೆನಾ ಅಂತ ನಿಮ್ಗೆ ತೋರ್ಸಕ್ ಹೊಂಟೀನಿ. ಆದ್ರೂ ಇದು ಡಾಂಬರೀಕರಣ ಯಾವ ರೀತಿ ಮಾಡ್ಯಾರ, ಇದ್ರ ಕೆಳಗೆ ಡಾಂಬರ್ ಹಾಕಿಲ್ಲ, ಇದ್ರ ಕೆಳಗೆ ಮುರುಮ್ ಹಾಕಿಲ್ಲ, ಯಾವುದೇ ರೀತಿಯಿಂದ ಏನು ಕೆಲಸ ಮಾಡಿಲ್ಲ. ಈ ತರ ಇದು ಮಳಿ ಬಂದದ ಆದ್ರೂ ಈ ತರ ರೋಡ್ ಮಾಡಿ ಕಳಪೆ ಮಟ್ಟದ ಕಾಮಗಾರಿ ಕೆಲಸ ಮಾಡಿ ನೋಡ್ಯಾರ. ಇದು ನೋಡ್ರಿ ಪೌಡ್ರ್ ಹಾಲತ್ತದ್ರಿ. ಈಗ ಈ ತರ ಕಳಪೆ ಮಟ್ಟದ ಕಾಮಗಾರಿ ಮಾನ್ಯ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಾಹೇಬ್ರೆ, ಇದು ನಿಮ್ಮೂರಿಂದ ಹೋಗ್ತಕ್ಕಂಥ ಮಲ್ಕೇಡ್ ರಾಜಶ್ರೀ ಕಂಪ್ನಿಗೆ ಎಷ್ಟೋ ಕಂಪ್ನಿಗೆ ವರ್ಕರ್ಸ್ಗಳು ಹೋಗ್ತಾರೆ ರಾತ್ರಿ ಹೊತ್ತು ಹಗಲತ್ತು. ಸುಮಾರು ಜನ ಬೈಕ್ಗಳಿಗೂ ಇಲ್ಲಿಂದ ಊಡ್ಗಿಯಿಂದ ಮಲ್ಕೇಡ್ ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿಗೆ ಹೋಗ್ತಾವ. ಈ ತರ ನಿಮ್ ಊರಿನ ರಸ್ತೆ ನೀವು ಈ ತರ ಕಳಪೆ ಮಟ್ಟದ ನೀವು ರಸ್ತೆ ನಿರ್ಮಾಣ ಮಾಡ್ತೀರಿ ಅಂತಂದ್ರೆ ಇದು ಬಹಳ ಅನ್ಯಾಯದ ಕೆಲಸ. ಸಾರ್ವಜನಿಕರು ನಿಮಗೆ ಕ್ಷಮಿಸಲ್ಲ. ಒಂದು ವೇಳೆ ಇಲ್ಲಿ ಜೀವಗಳು ಕಳ್ಕೊಳತ್ತರು, ಜೀವಗಳು ಹೋಲತ್ತು ಅಂದ್ರೆ ಇದಕ್ಕೆ ಯಾರು ನೇರ ಪರಿಣಾಮ? ಅದಕ್ಕೆ ನೇರ ಪರಿಣಾಮ ನೀವೇ ಆಗ್ತೀರಿ. ಎಲ್ಲ ಅಧಿಕಾರಿಗಳು ನಿಮ್ಮಿಂದ ಶಾಮೀಲ್ ಆಗ್ಯಾರ ಅಂತೇಳಿ ಕಂಡು ಬರ್ತಾ ಇದೆ. ಇದು ರಾತ್ರೋರಾತ್ರಿ ಬಾರಕ್ಕ ರೋಡ್ ಹಾಕಿ ಹೋಗ್ಯಾರ. ರಾತ್ರೋರಾತ್ರಿ ಯಾವ ಅಧಿಕಾರಿನೂ ಇಲ್ಲ, ಯಾವ ಡಿಪಾರ್ಟ್ಮೆಂಟ್ದವ್ರನ್ನು ಇದಕ್ಕೆ ತನಿಖೆ ಮಾಡಿಲ್ಲ. ಈ ತರ ಡಾಂಬರೀಕರಣ ಮಾಡಿ ಹೋಗ್ಬಿಟ್ರ ಸಾರ್ವಜನಿಕರಿಗೆ. ಅವ್ರು ಇನ್ನೊಬ್ರು ಕಾಂಟ್ರಾಕ್ಟರ್ ಹೇಳ್ತಾರ ನಮ್ಗೆ ಇದು ಬಜೆಟ್ ಒಳಗ ಅಲ್ಲೆಲ್ಲಿ ನಮ್ಗೆ ಇವು ಮಾಡ್ತಾರಂತೀವೇನೋ ನೀರಿನ ಗುಮ್ಮಿಗಳು. ಇದು ನೋಡ್ರಿ, ಇದು ಅವರು ಗಾಡಿಗಳು ಓಡಾಡಿ ಯಾವ ರೀತಿ ಇದು ಹಿಂಗೆ ಟರ್ನಿಂಗ್ ಅದ, ಇದು ಭಾಳ ವೇಗವಾಗಿ ಬರ್ತಾವ. ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಇಲ್ಲಿ ಆಲ್ರೆಡಿ ಬಸ್ಗಳು ಬಂದು 2 ಕಲ್ಲಿಟ್ರ ಇದೆಲ್ಲ ಹೊಡೆದೋಗಿ ಎಲ್ಲ ಯಾರು ಮಾಡಿಸ್ಕೊಡ್ಬೇಕು? 3,07,00,000. ಇದು ಸುಮಾರು ಇದು ಭಾಳ ಒಳಗೆ ಹಾಳಾದ್ರಿ. ಇದು 4 ಫೀಟ್ ತೆಗ್ಗಿದೆ. ಇವೆಲ್ಲ ಒಡೆದೋಗಿದ್ದಾವೆ ಟರ್ನಿಂಗ್ ಇದ್ದಲ್ಲಿ. ಇದು ನೋಡ್ತಾ ಇದ್ದೀರಲ್ಲ ಸಂಪೂರ್ಣವಾಗಿ. ಇವೆಲ್ಲ ಯಾರಿಗೆ ಕಟ್ಟಿಸ್ಕೊಡ್ಬೇಕಿದು? ಈ ಥರ ನೀವು ಕಳಪೆ ಮಟ್ಟದ ಮ್ಯಾಗ ಡಾಂಬರೀಕರಣ ಮಾಡಿ ಮ್ಯಾಗ ಒಂದು ವೈಟ್ ರೇಗ ಎಳೆದು ಇವು ಜನರೆಲ್ಲ ಅವಿವೇಕಿಗಳವ. ಸೇಡಂ ತಾಲೂಕದೊಳಗೆ ಇವ್ಗೆ ಏನು ಗೊತ್ತಾಗಲ್ಲ. ಮುಟ್ಟಾಳ ಸೇಡಂ ತಾಲೂಕು ಜನರಾರ. ನಾವು ಹೆಂಗೆ ಮನ್ಸಿಗೆ ಬಂದಂಗೆ ಬಿಲ್ ಮಾಡ್ತೀವಿ, ಮನ್ಸಿಗೆ ಬಂದಂಗೆ ಬಿಲ್. ಹಾಗಾದ್ರೆ ನೀವು ಬಿಲ್ಲು ಮಾಡ್ಕೊಳಕೋಬೇಡ್ರಿ. ಅಂದ್ರೆ ನೀವು ಮನ್ಸಿಗೆ ಬಂದಂಗೆ ನೀವು ಬೆಲ್ ಹತ್ಕೊಂಡು ತಿನ್ರಿ. ಯಾವತ್ತೇ ಹೇಳಿನ ಯಾವ ಸಾರ್ವಜನಿಕರಿಗೂ ನೀವು ಅಷ್ಟು 650 ಕೋಟಿ ತಂದಿರಿ ಸೇಡಂ ತಾಲೂಕು ಅಂದ್ರೆ ನಿಮ್ಮ ಅಕೌಂಟಿಗೆ ಹಾಕೊಂಡ್ಬಿಡ್ರಿ ಅಂತೇಳಿ ಡೈರೆಕ್ಟಾಗಿ. ದಯವಿಟ್ಟು ಸಾರ್ವಜನಿಕರು ಮುಂದಾದರೂ ಎಚ್ಚರವಾಗ್ರಿ ಅಂತೇಳಿ ನಾವೊಂದು ಮನವಿ ಸಲ್ಲಿಸ್ತಾ ಇದ್ದೀನಿ. ಯಾರು ತನಿಖೆ ಇದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ಬೇಕು. ಧನ್ಯವಾದ.